ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ನನ್ನ ಜರ್ನಿ ಬಂದು ಧೋಲಿಯಿಂದ ದೇಚು ಕಡೆಗೆ ಸುಮಾರು 88 ಕಿಲೋಮೀಟರ್ ಇದೆ. ಅಲ್ಲಿ ಯಾವುದೇ ರೀತಿಯಾದಂತ ಪ್ಲೇಸ್ ಇಲ್ಲ, ಬಟ್ ಮಧ್ಯದಲ್ಲಿ ಪೋಖ್ರಾನ್ ಅನ್ನೋ ಹತ್ರ ಮಿಸೈಲ್ ಲಾಂಚ್ ಆಗಿರುವಂತದ್ದು ಇದೆ. ಸೊ ಅದನ್ನ ಕವರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಆಗ್ಲೇ 1:15 ಆಗೋಯ್ತು. ಇನ್ನೇನು ಊಟ ಮಾಡೋಣ ಅಂತ ಪೋಖ್ರಾನ್ಗೆ ಹೋಗ್ತಿದೆ. ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಅಷ್ಟೇ ದೂರ ಆಯ್ತು. ಗಾಡಿ ನೋಡ್ಬೋದು, KA ರಿಜಿಸ್ಟ್ರೇಷನ್ ಗಾಡಿ ಕಾಣಿಸ್ತಿದ್ಯಾ? ಆಕ್ಚುಲಿ ಭಯ್ಯ ಬಂದು ರಾಜಸ್ಥಾನ್ ಅವರು. ಅದ್ರಲ್ಲೂ ಇವ್ರು ಎಲ್ಲಿರೋದು ಅಂದ್ರೆ ನಮ್ಮ ಮನೆ ಹತ್ರ. ಎಲ್ಲಿ ಅಂದ್ರೆ ರಘುನಹಳ್ಳಿ ಹತ್ರ. ರಘುನಹಳ್ಳಿಯಿಂದ ಇನ್ನು ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಅಷ್ಟೇ ಕಗ್ಲಿಪುರ. ಕನ್ನಡನೂ ಬರುತ್ತಾ? ನಿಮ್ಮ ಹೆಸರು? ನಮ್ಮ ಹೆಸರು ದಿಲೀಪ್ ಕುಮಾರ್ ಅಂತ. ದಿಲೀಪ್ ಕುಮಾರ್. ಭಯ್ಯ ನಿಮ್ಮ ಹೆಸರು? ಶಂಭು. ಸೊ ಇವರಿಬ್ರು ಎಲ್ಲಿ ಬೆಂಗಳೂರಲ್ಲಿ ಅಲ್ಲೇ ರಘುನಹಳ್ಳಿ ಹತ್ರ ಕೆಲಸ ಮಾಡೋದು. ಸಿಕ್ಕಿದ್ ತುಂಬಾ ಖುಷಿ ಆಯ್ತು. ನಾನು ಹೋಗ್ತಾ ಇದ್ ನೋಡ್ಬಿಟ್ಟು ಪಾಪ ಮುಂದೆ ಬಂದು ನಿಲ್ಸ್ಕೊಂಡು ಎಲ್ಲಿ ಏನು ಅಂತೆಲ್ಲ ಕೇಳಿದ್ರು. ಆಮೇಲೆ ಅವ್ರ ಅಡ್ರೆಸ್ ಹೇಳಿದ್ಮೇಲೆ ಗೊತ್ತಾಗಿದ್ ನನಗೂನು ಎಲ್ಲಿ ನಮ್ಮ ಮನೆ ಹತ್ರನೇ ಇರೋದು ಅಂತ. ತುಂಬಾ ಖುಷಿ ಆಯ್ತು ಭಯ್ಯ ಸಿಕ್ಕಿದ್ ನೀವು. ನೀವು ಹಿಂಗ್ ಸೈಕಲ್ ಎಲ್ಲ ಟ್ರೈವ್ ಮಾಡ್ತೀರಾ, ಬಹಳ ಖುಷಿ ಆಯ್ತು ಭಯ್ಯ. ಥ್ಯಾಂಕ್ ಯು ಭಯ್ಯ. उस टाइम उधर में आता है ना ರಾಜಸ್ಥಾನ್. हाँ ರಾಜಸ್ಥಾನ್ ಸೂಪರ್ ಆಗಿದೆ. ಜೈಸಲ್ಮೇರ್ ಸೂಪರ್. ಜೈಸಲ್ಮೇರ್, ಸ್ಯಾಮು, ಕುಲ್ದಾರ, ತನೋಟ ಮಾತಾ ಮಂದಿರು, ಆಮೇಲೆ ಲೋಂಗೆವಾಲ ವಾರ್ ಮ್ಯೂಸಿಯಂ ಎಲ್ಲ ನೋಡ್ಕೊಂಡು ಬಂದೆ. ತುಂಬಾ ಚೆನ್ನಾಗೈತೆ. ನೆಕ್ಸ್ಟ್ ಟೈಮ್ ಬರ್ತೀನಿ ಮತ್ತೆ ಬೈಕಲ್ಲೋ ಬಸ್ಸಲ್ಲೋ ಯಾವ್ದಾನ ಬೇರೆ ಟ್ರಾನ್ಸ್ಪೋರ್ಟೇಶನ್ ನೋಡ್ಕೊಂಡು. ಹೇಳ್ತೀನಿ ಭಯ್ಯ. ಅಲ್ಲಿ ಬಂದಾಗ ಸಿಗಿ, ಖಂಡಿತವಾಗ್ಲೂ ಸಿಗೋಣ, ಮಾತಾಡೋಣ. ನೋಡ್ಬೋದು ಎಲ್ಲ ಗೊಂಬೆಗಳು, ಬಟ್ ಇದ್ಯಾವುದೋ ಮಿಷಿನ್ಗಳ ಸಹಾಯದಿಂದ ಮಾಡಿರುವಂಥದ್ದಲ್ಲ. ಇದೆಲ್ಲ ಸಹ ಹ್ಯಾಂಡ್ ಮೇಡು ಅಲ್ಲಿ ಮಾಡಿರುವಂಥ ಟಾಯ್ಸ್. ನೋಡ್ಬೋದು ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದಾರೆ ಅಂತ. ನೋಡ್ರಿ, ಇವಾಗ ತೋರಿಸ್ತೀನಿ ಒಂದೊಂದು. ನೋಡ್ತಿದ್ರಾ ಎಷ್ಟು ಸಕ್ಕತ್ತಾಗಿದೆ? ನನಗೊಂದು ಸಖತ್ ಇಷ್ಟ ಆಯ್ತು, ಅದಕ್ಕೆ ನಿಲ್ಸ್ಬಿಟ್ಟು ಎಲ್ಲ ನೋಡ್ತಾ ಇದ್ದೀನಿ. ಸೈಕಲಲ್ಲಿ ಬಂದಿರೋದ್ರಿಂದ ಏನು ತಗೊಳಕ್ಕಾಗಲ್ಲ. ಯಾರೆಲ್ಲ ನೋಡ್ರಿ ಜೈಸಲ್ಮೇರ್ ಕಡೆಗೆ ಬಂದ್ರೆ ಈ ತರ ಹ್ಯಾಂಡ್ ಮೇಡ್ ಸಿಗ್ತವೆ, ತಗೊಳ್ರಿ. ಮನೆಗೆ ಇಲ್ಲಿ ಇಟ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇದನ್ನ ನೋಡ್ಬೋದು, ಎಷ್ಟು ಸಖತ್ತಾಗಿ ಮಾಡೋರಲ್ವಾ. ಅಂಡ್ ನೋಡ್ರಿ, ಇಲ್ಲಿ ಬುದ್ಧದು ವಿಗ್ರಹ. ಅಂಡ್ ಇದ್ ನೋಡಿ, ಪಾಟ್ ತರ ಮನೇಲಿ ಇಟ್ಕೊಳಕ್ಕೆ ಸಖತ್ತಾಗಿರುತ್ತೆ. ಅಂಡ್ ರಾಧಾಕೃಷ್ಣ ಸಖತ್ತಾಗೈತೆ. ಅಂಡ್ ನೋಡ್ಬೋದು ಎಷ್ಟೊಂದು ಎಲ್ಲ ಮಡಿಕೆಯಲ್ಲಿ ಮಾಡಿರುವಂತದ್ದು ಪೂರ್ತಿ ತುಂಬಾ ಸಖತ್ತಾಗಿದೆ. ನೋಡ್ರಿ, ಅಲ್ಲಿ ತಬಲಾ ತರದ್ದು ಮಾಡವ್ರೆ. ಅಂಡ್ ಸಖತ್ತಾಗಿದೆ, ಯುನೀಕ್ ಆಗಿ. ಇವೆಲ್ಲ ಮಶ್ರೂಮ್ಸು ಅಂಡ್ ತಬಲಾ ಅಂಡ್ ಆನೆ. ಈ ಒಂಟೆ ಮೇಲೆ ಹುಡುಗಿದು ಸಖತ್ತಾಗಿದೆ. ನೋಡ್ರಿ ಎಷ್ಟೊಂದಿದೆ ಅಂತ. ನನಗಂತೂ ತುಂಬಾ ಖುಷಿ ಕೊಡ್ತು. ಎಲ್ಲ ಹ್ಯಾಂಡ್ ಮೇಡ್ ಟಾಯ್ಸು. ಮಿಷಿನ್ಗಳು ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡುವಂಥ ಟೈಮಲ್ಲಿ ಈ ರೀತಿಯಾಗಿ ಹ್ಯಾಂಡ್ ಮೇಡ್ ಮಾಡ್ಕೊಂಡು ಟಾಯ್ಸ್ಗಳನ್ನ ಮಾಡ್ತಿದ್ದಾರೆ. ಆ್ಯಂಡ್ ಈಗಲೂ ಸಹ ಮಾರ್ತಿದ್ದಾರೆ. ತುಂಬಾನೇ ಖುಷಿ ಆಯಿತು. ನೋಡ್ಬೋದು ಗಾಯ್ಸ್, ಈಗಷ್ಟೇ ಊಟ ಮಾಡಿಕೊಂಡು ದೇಚು ಕಡೆಗೆ ಹೋಗ್ತಿರ್ಬೇಕಾದಾಗ ನಮ್ಮ ಬೈ ಸಿಕ್ಬಿಟ್ಟು ಮಾತಾಡ್ಸ್ತಿದ್ದಾರೆ. ಭಯ್ಯ आपका नाम? ರಾಜು ಬೇರೋ. भैया आपका नाम? ಬೇರುಲಾಲ್ ಭೈರವ. ಭಯ್ಯ आपका नाम? ಅಕ್ಸೋ. ಟೀಕೆ. ನೋಡ್ಬೋದು ಸ್ನೇಹಿತರೆ, ಇಷ್ಟು ಜನನು ಬಂದು ನನಗೆ ಪೂರ್ತಿ ಸಪೋರ್ಟ್ ಮಾಡ್ತಿದ್ದಾರೆ. एंड भैया आप कुछ बोलने तो बोलो. अरे यार भैया, मैंने आपका कंटेंट भी देखा है हाँ ऑलरेडी. और मेरे को ऐसा लगा पीछे जो आपने पोस्टर लगा रखा है ना कि ट्रैवल टू कर्नाटक कर्नाटक टू ऑस्ट्रेलिया वाला, मैं एक बार भैया से बात किया जाए यार, ये इनका कैसा रह रहा है सफर. तो आपको मजा आ रहा है राजस्थान में? हाँ, बहुत मजा आ रहा है. घूमे अभी? हाँ, पूरा घूमा. सिर्फ मैं जो किधर बारमेर से एंटर होके पूरा जैसलमेर घूम के उधर से सीधा अभी जोधपुर जा रहा है. बढ़िया यार, अच्छा लगा यार आपको? थैंक यू. अच्छा लगा हमारे लिए. थैंक यू भैया. ओके भैया. ಗಾಯ್ಸ್, ಮೊನ್ನೆ ಸಿಕ್ಕಿದ್ರಲ್ಲ ನಮ್ಗೆ ಜೈಸಲ್ಮೇರ್ ಅಲ್ಲಿ, ಮತ್ತೆ ಇವಾಗ ಸಿಕ್ಕಿದ್ರೆ. ಸೊ ಬ್ರೋ, ಹಾಯ್ ಬ್ರೋ.
ಸಿಕ್ಕಿ 3 ಜನ ಸ್ವಲ್ಪ ಮಾತಾಡ್ಕೊಂಡು ಟೀಗಿ ಕುಡ್ಕೊಂಡು ಅಂಡ್ ನೋಡ್ರಿ ನನ್ಗೆ ಇದಿಲ್ಲ ಅಂದ್ಬಿಟ್ಟು ರಿಫ್ಲೆಕ್ಟರ್ ಪಾಪ ಅವರೇ ಕೊಟ್ರು, ಅದ್ರ ಜೊತೆಗೆ ಗೋಗಲ್ಸ್ ಕೊಟ್ಟಿದ್ದಾರೆ, ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ, ತುಂಬಾ ಖುಷಿ ಅಂಡ್ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ, ತುಂಬಾ ಋಣಿಯಾಗಿರ್ತೀನಿ. ಯಾಕೆಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಡ್ ಬಂದಿದ್ದೀನಿ. ಬಟ್ ಮಧ್ಯದಲ್ಲಿ ಸಿಗ್ತಾ ಇರುವಂತ ಪ್ರತಿಯೊಬ್ರು ಸಹ ತುಂಬಾನೇ ಹೆಲ್ಪ್ ಮಾಡ್ತಿದ್ದಾರೆ. ಅದ್ರಲ್ಲೂ ನನಗೆ ನಮ್ ಕನ್ನಡದವ್ರು ಸಿಕ್ಕಿದ್ರಲ್ಲ ಅನ್ನೋದು ಏನೋ ಒಂದು ಖುಷಿ ಆಯ್ತು. ಬ್ರೋ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ. ಮತ್ತೆ ನಾನು ಏನೋ ನಮ್ಮ ಕನಕಪುರ ಬಾಯ್ಸ್ ಕಡೆಯಿಂದ ನೀವೇನ ಹೇಳ್ತೀರಾ ಬ್ರೋ? ಓಕೆ. ನಾವು ವೆಹಿಕಲ್ ಮಾಡಕ್ಕೆ ಯೋಚನೆ ಮಾಡ್ತಾ ಇದೀವಿ. ಸೈಕಲ್ ಅಲ್ಲಿ ಬಿ ಕೇರ್ಫುಲ್, ಅದಕ್ಕೆ ರಿಫ್ಲೆಕ್ಟರ್ ಹಾಕೋರಿ ನಾವು ಇರುತ್ತೀನಿ ಅಂತ ಹೇಳಿದಲ್ಲ. ತುಂಬಾ ಥ್ಯಾಂಕ್ಸ್ ಬ್ರೋ. ಬಂದಿ ತಂದಿದ್ದು ಅಟ್ಲೀಸ್ಟ್ ಯೂಸ್ ಆಯ್ತು. ಸೇಫ್ ಆಗಿ ಹೋಗಿದ್ ಬನ್ನಿ. ಅವತ್ತು ಅದೇ ಹೇಳಿದ್ರು ಸರ್, ಸೇಫ್ ಎಂಜಾಯ್ ಮಾಡಿ ಅಂಡ್ ಎವ್ರಿಬಡಿ ಕನೆಕ್ಟ್ ಮಾಡಿ. ನೆಟ್ವರ್ಕ್ ತುಂಬಾ ಇಂಪಾರ್ಟೆಂಟ್. ಹೌದು, ಬಿಲ್ಡ್ ಮಾಡ್ತಾ ಇದೀರಾ, ಒಳ್ಳೇದು. ಸೇಫ್ ಆಗಿ ರೈಡ್ ಮಾಡಿ, ಏನಾದ್ರು ಟೆಕ್ಸ್ಟ್ ಮಾಡ್ತಾರೆ. ಓಕೆ. ಇವಾಗ ನೀವು ನೋಡ್ತಿರ್ಬೋದು, ಏನು ಒಳ್ಳೆ ಕನ್ನಡಕ ಹಾಕೋಬಿಟ್ಟವನೆ, ಫುಲ್ ಮುಖಕ್ಕೆ ಹೊರಡಾಗಿರೋ ಮಾಸ್ಕ್ ಹಾಕೊಂಡವನೆ, ರಿಫ್ಲೆಕ್ಟರ್ಸ್ ಐತೆ ಅಂತ ಅನ್ಕೋತಾ ಇದೀರಾ. ಬಟ್ ಇದೆಲ್ಲ ಸ್ಪಾನ್ಸರ್ ಮಾಡಿದ್ದು ಮಧುಸೂದನ್ ಬ್ರೋ ಅಂಡ್ ರುದ್ರೇಶ್ ಬ್ರೋ ಹಾಗೂ ತಿಪ್ಪೇಶ್ ಬ್ರೋ, 3 ಜನನು ಹೆಲ್ಪ್ ಮಾಡಿದ್ರು. ಅಂಡ್ ನೋಡ್ರಿ ನಮ್ಮ ಎಲ್ಲ ಆಲ್ಮೋಸ್ಟ್ ಹಾಸನು, ಮದ್ದೂರು ಆ ಸೈಡ್ದವ್ರೆ. ಬಟ್ ಅವ್ರ 3 ಜನ ನೋಡ್ರೆ ನಂಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಆಲ್ಮೋಸ್ಟ್ 8 years ಫ್ರೆಂಡ್ಶಿಪ್. ಅದರಲ್ಲಿ ರುದ್ರೇಶ್ ಬ್ರೋ ಮತ್ತೆ ತಿಪ್ಪೇಶ್ ಬ್ರೋ ಇಬ್ರು ಈಗ ಜಸ್ಟ್ ಫ್ರೆಂಡ್ ಆಗಿರೋದು ಈ ಟ್ರಿಪ್ ಅಲ್ಲಿ. ಬಟ್ ತುಂಬಾನೇ ಒಳ್ಳೆ ಬಾಂಡ್ನೆಸ್ ಇದೆ ಅವರಲ್ಲಿ. ಅಂಡ್ ಸಕ್ಕದಾಗಿದೆ. ಅವ್ರ ಹತ್ರ ಮಾತಾಡ್ತಿದ್ರೆ ನಮ್ಮ ಗೊತ್ತಲ್ಲ, ನಮ್ ಸೈಡ್ ವೈಬ್ ಬರುತ್ತಲ್ಲ, ಆ ತರ ಬರ್ತಿತ್ತು. ನನಗಂತೂ ಸಖತ್ ಖುಷಿ ಆಯ್ತು. ಅವತ್ ಸಿಕ್ಕಾಗ ಅಷ್ಟೇ ಮನಸ್ಫೂರ್ತಿಯಾಗಿ ಮಾತಾಡಿದೆ, ಇವತ್ತು ಸಿಕ್ಕಿದ್ರು ಮತ್ತೆ ಮನಸ್ಫೂರ್ತಿಯಾಗಿ ಮಾತಾಡಿದೆ. ನೋಡೋಣ ನಾಳೆ 4 to 5 o'clock ಅಲ್ಲಿ ರೀಚ್ ಆದ್ರೆ ಒಂದ್ ವೇಳೆ ಅವ್ರಿದ್ರೆ ಮತ್ತೆ ಸಿಗ್ತಾರೆ. ಅವತ್ತೊಂದ್ ದಿನ ಅವ್ರ ಜೊತೆ ಫುಲ್ ವ್ಲಾಗ್ ಮಾಡಿ ಹಾಕ್ತೀನಿ, ಹೆಂಗಿರುತ್ತೆ ನಿಮ್ಗೂ ಗೊತ್ತಾಗುತ್ತೆ ಆ ವೈಬು. ಅಂಡ್ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಇದ್ರ ಜೊತೆಗೆ ಇನ್ನೇನು ಹೇಳುವಾಗ ಗೊತ್ತಿಲ್ಲ, ತುಂಬಾ ಸಪೋರ್ಟ್ ಮಾಡಿದ್ರು, ಅದಂತೂ ಸತ್ಯ. ಅಂಡ್ ಒಂದಲ್ಲ ಒಂದಿನ ಬ್ರೋಸ್ ಜೊತೆ ನಾನು ಒಂದ್ಸಲ ಬೈಕ್ ರೈಡ್ಗೆ ಹೋಗ್ತೇನೆ, ಸಕ್ಕತ್ತಾಗಿರುತ್ತೆ. ಯಾಕಂದ್ರೆ ಅವ್ರದ್ದು ಆಲ್ಮೋಸ್ಟ್ 8 years ಎಕ್ಸ್ಪೀರಿಯನ್ಸ್ ಇದರಲ್ಲಿ. ಇಂಡಿಯಾ ಆಲ್ಮೋಸ್ಟ್ ಕವರ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಇನ್ನೊಂದು ಜಾಗ ಪ್ಲಾನಿಂಗ್ ಮಾಡ್ತಿದ್ರೆ. ಸೊ ಅದಾಯ್ತು ಅಂದ್ರೆ ಆಲ್ ಇಂಡಿಯಾ ಟೂರ್ ಅವ್ರದ್ದು ಕಂಪ್ಲೀಟ್ ಆದಂಗೆನೆ ಅವ್ರ ಜೊತೆ ಒಂದ್ಸಲ ನಾನು ಬೈಕ್ ರೈಡ್ ಮಾಡಿದ್ರೆ ಅದು ಒಂಥರ ಮಸ್ತ್ ಆಗಿರುತ್ತೆ ಅಂತ ಅನ್ಕೊಂಡು ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಅವ್ರ 3 ಜನಕ್ಕೂ. ಅಂಡ್ ಇದಿಷ್ಟು ಹೇಳ್ತಾ ಇವತ್ತಿನ ಜರ್ನಿ ಇನ್ನೇನು ಒಂದು 60 kilometers ಹೋಗ್ತೀನಿ. ಆಲ್ಮೋಸ್ಟ್ 450 ಏನು 5 o'clock ಆಗೋಯ್ತು. ಸೊ ಇನ್ನೊಂದು 5 hours ತೊಳಿತೀನಿ ಕಂಟಿನ್ಯೂಸ್ ಆಗಿ, ಎಷ್ಟಾಗುತ್ತೋ ಅಷ್ಟು ದೂರ ಹೋಗ್ತೀನಿ. ಅಂಡ್ ಅಲ್ಲಿ ಸ್ಟೇ ಆಗಿ ನಾಳೆ ಮತ್ತೆ ಜೋಧ್ಪುರ್ ಕಡೆಗೆ ಪ್ರಯಾಣ ಬೆಳೆಸ್ತೇನೆ. ಸ್ನೇಹಿತರೆ, ಹಾಗೆ ನಮ್ಗೆ ಅವರು ಮಧ್ಯದಲ್ಲಿರೋರು ಸಿಕ್ಕಿದ್ರು. ಎಲ್ಲಿ ಹೇಳಿ, ರಘುನಳ್ಳಿಯವರು ಅಂತ ಹೇಳಿ, ಅವಾಗೆ ಬೈಕಲ್ಲಿ ಬಂದಿರ, ಸೊ ಕಾರಲ್ಲಿ ಬಂದಿರ ಅವ್ರ ಫ್ರೆಂಡ್ಸ್ ಜೊತೆ. ಮತ್ತೆ ಕಿತ್ನಾ ದೂರ ಭಯ ಆಯಾ ಅಭಿ? 50 kilometer ನೋಡ್ರಿ, 50 kilometer ಹುಡ್ಕ ಬಂದಿದ್ರೆ. ಸೊ ಇಷ್ಟು ಜನನು ನನಗೇನು ಸಪೋರ್ಟ್ ಮಾಡೋಕ್ಕೋಸ್ಕರ. ಬೈ ಆಪ್ಕಾ ನಾಮ್? ರಾಣಿದಾನ್. ಭಯ ಆಪ್ಕಾ ನಾಮ್? प्रेमदान. भैया शंभू. भैया आपका नाम? यशवंत. भैया कैलाಶ್. ಸೊ ನೋಡ್ಬೋದು 50 kilometer ಹುಡ್ಕೊಂಡ್ ಬಂದಿರ ಜಸ್ಟ್ ನನಗೆ ಸಪೋರ್ಟ್ ಮಾಡಕ್ಕೋಸ್ಕರ. ಭಯ್ಯ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಕನ್ನಡ ಮಾಲು ಮತ್ತೇನಾ ಬೋಲ್ನೇತ ಬರುತ್ತಾ? ಓಕೆ. ಸೊ ಇದಿಷ್ಟು ಸ್ನೇಹಿತರೆ, ತುಂಬಾನೇ ಸಪೋರ್ಟ್ ಮಾಡ್ತಿದಾರೆ. ಅಂಡ್ ತುಂಬಾನೇ ಖುಷಿ ಆಯ್ತು. ಆಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದಾಗ ಜರ್ನಿ ಮಧ್ಯದಲ್ಲಿ ಬೋರಿಂಗ್ ಇತ್ತು. ಬಟ್ ಹೋಗ್ತಾ ನನ್ಗೆ ನಮ್ ಕನ್ನಡದವ್ರು ಸಿಕ್ಕಿದ್ರು ಅಂಡ್ ಬೈ ಕೂಡ ಸಿಕ್ಕಿದ್ರು, ಕನ್ನಡ ಮಾತಾಡ್ತಿದ್ರು. ತುಂಬಾ ಖುಷಿ ಆಯ್ತು ಅದಕ್ಕೆ. ಅಂಡ್ ಇದಿಷ್ಟು ಹೇಳ್ತಾ ಬೈ, मेरा एक रिक्वेस्ट है, सब लोग जय कर्नाटका बोलते हैं क्या? हाँ बोलो भैया. जय कर्नाटका. थैंक यू भैया. हाँ, मेरा सपोर्टर बहुत खुश होता है इसलिए. नहीं, मेरा फादर भी कर्नाटका में. हाँ विजयपुरा डिस्ट्रिक्ट में. हाँ मुदोल. हाँ मालूम है. मुदोल हमारा घर है, वही वही. वही रहते हैं since 1983. ओके. सिंस 1983. 83 से अभी तक. अभी इधर क्या? No, he was there. He was there. Okay. For वर्क के पर्पस से है, वैसे आते रहते हैं. हाँ. कारपेंटर.
ಥ್ಯಾಂಕ್ ಯು ಭಯ್ಯ ಎಲ್ರಿಗೂ. ಹಾ ಓಕೆ ಭಯ್ಯ, ಓಕೆ ಓಕೆ ಭಯ್ಯ. ಹಾಂ ಹಾಂ ನೋಡ್ಬೋದು ಸ್ನೇಹಿತರೆ, ಒಂಟೆಗಳು ಇಲ್ಲಿ ನಮ್ಮ ಸೈಡ್ ಮೇಕೆ ಹಸುಗಳು ಹೆಂಗೆ ತಿರ್ಗಾಡ್ತಾವ ಹಂಗೆ ತಿರ್ಗಾಡ್ತದೆ ನೋಡ್ರಿ, ಓಡ್ತೈತೆ. ಗಾಯ್ಸ್, ಟೈಮ್ ಸುಮಾರು 8 ಗಂಟೆ ಆಗೋಯ್ತು. ಸೊ ಅದಕ್ಕೆ ಊಟ ಮಾಡೋಣ ಅಂತ ಇಲ್ಲೇ ಇದ್ದಂಥ ಒಂದು ರೆಸ್ಟೋರೆಂಟ್ಗೆ ಬಂದೆ. ಸೊ ನನಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾರ್ತ್ ಇಂಡಿಯಾ ತುಂಬಾ ಇಷ್ಟ ಆಗ್ತದೆ. ಆ್ಯಕ್ಚುಲಿ ಸೌತ್ ಇಂಡಿಯಾ ಏನು ಅಂತ ನನಗೆ ಗೊತ್ತು, ಬಟ್ ನಾರ್ತ್ ಇಂಡಿಯಾ ಅಂದರೆ ಎಲ್ರಿಗೂ ಒಂದು ಊಹೆ ಇರುತ್ತೆ. ಸೊ ಅಲ್ಲಿರೋರು ಸರಿ ಇಲ್ಲ, ಆ್ಯಂಡ್ ಅಲ್ಲಿರೋರೆಲ್ಲ ತೊಂದರೆ ಮಾಡ್ತಾರೆ, ಸೇಫ್ಟಿ ಇರಲ್ಲ, ಅದು ಇದು ಅಂತ ಸಾವಿರಾರು ರೀಸನ್ಸ್ ಇರುತ್ತೆ. ಬಟ್ ನನ್ನ ಪ್ರಕಾರ ಹೇಳೋದಾದರೆ ನಿಮ್ಗೆ ಆ ರೀತಿ ಯಾವುದೇ ತೊಂದರೆ ಇರಲ್ಲ. ಆ್ಯಂಡ್ ನಿಮ್ಗೆ ಸ್ಟೇ ಮಾಡೋಕ್ಕಿರೋದು, ರೆಸ್ಟ್ ಮಾಡೋಕ್ಕಿರ್ಬೋದು, ತುಂಬಾ ಅನುಕೂಲ ಇದೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಕಾಟ್ ಇದೆ, ಓಕೆನಾ, ನೀವು ಮಲ್ಕೋಬೇಕಂದ್ರೆ ಅಲ್ಲೂ ಜಾಗ ಸಿಗುತ್ತೆ. ಸೊ ಅದ್ರ ಜೊತೆಗೆ ಇಲ್ಲೂ ಸಿಗುತ್ತೆ. ಸೊ ನಿಮಗೆ ಯಾವುದೇ ರೀತಿಯ ತೊಂದರೆ ಇರಲ್ಲ, ಓಕೆನಾ. ಆರಾಮಾಗೆ ಏನು ನೀವು ಜರ್ನಿನ ಮಾಡ್ಬೋದು ಆ್ಯಂಡ್ ಆರಾಮಾಗಿ ಸ್ಟೇ ಮಾಡ್ಬೋದು. ಆ್ಯಂಡ್ ನನಗಂತೂ ತುಂಬ ಖುಷಿ ಆಗ್ತಿದೆ ನಾರ್ತ್ ಇಂಡಿಯಾಗೆ ಬಂದಿರೋದು. ಅದರಲ್ಲೂ ಮೊನ್ನೆ ಗುಜರಾತಲ್ಲಿದ್ದಂಥ ದಿನಗಳಿರ್ಬೋದು ಆ್ಯಂಡ್ ರಾಜಸ್ಥಾನದಲ್ಲಿರುವಂಥ ದಿನಗಳಿರ್ಬೋದು. ಆ್ಯಂಡ್ ಇನ್ನೂ ಇರ್ತೀನಿ ರಾಜಸ್ಥಾನದಲ್ಲಿ, ಇನ್ನೂ ಮೇ ಬಿ 10 to 20 days ಆಗ್ಬೋದು. ಸೊ ತುಂಬ ಖುಷಿ ಆಗ್ತೈತೆ. ಆ್ಯಂಡ್ ಇದಿಷ್ಟು ಹೇಳ್ತಾ ಇವಾಗ ಹೋಗಿ ಊಟ ಮಾಡ್ತೀನಿ. ಭಯ್ಯ आपका नाम बोलो या? मेरा नाम राजू है. ರಾಜು. ಸೊ ರಾಜು ಅವರೇ ಹೇಳಿದ್ದು ಅಲ್ಲಿ ಆರಾಮಾಗಿ ಸ್ಟೇ ಆಗ್ಬೋದು ಅಂತ. ಬಟ್ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೂ 120 kilometers ಇದೆಯಲ್ಲ, ಏನು ಹೋಗ್ಬಿಟ್ರೆ ಇವತ್ತು ಆ್ಯಕ್ಚುಲಿ ರೆಕಾರ್ಡ್ ಆಗುತ್ತೆ. ಅದ್ರ ಜೊತೆಗೆ ಜೋಧ್ಪುರ್ನ ತಲುಪಿದ್ರೆ ನಾಳೆ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ನಾಳಿದ್ದು ಬೆಳಗ್ಗೆ ವೀಡಿಯೋ ಶೂಟ್ ಮಾಡೋಕ್ಕೆ ತುಂಬ ಅನುಕೂಲ ಇರುತ್ತೆ. ಆ್ಯಂಡ್ ನೋಡೋಣ ಏನಾಗುತ್ತೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಊಟ ಮಾಡೋಣ. ಭಯ ಕ್ಯಾ ಹೈ ಖಾನಾ? खाने में हाँ खाने में बढ़िया देसी खाना है. एक तो दाल फ्राई है, एक मिक्स वेज है, एक दही का रायता है. थाली है क्या? थाली सिस्टम है. क्या क्या आता है थाली में? 3 सब्जी आएगा. 3 सब्जी है, हाँ, पनीर आता है उसमें? पनीर नहीं सब्जी आता, देसी गोभी टमाटर आएगा. ठीक है, सेवा टमाटर हाँ जो ऐसा, ठीक है, वो दे दो. हाँ. छाछ दे दो. छाछ थाली में आता है ना? हाँ, दही का रायता दे देंगे, सास नहीं होगा उसमें, इसलिए दही का रायता मिल जाएगा. दही का रायता. हाँ, दही का ही बने, सास दही आगे है. सास नहीं है? सास नहीं, सास खत्म है. ठीक है, एक काम करो, हाँ. रायता नहीं देना, हाँ. सिर्फ एक लोटा में, मतलब एक ग्लास में जो क्या दही है ना वही दे दीजिए. थोड़ा मीठा डाल के दे दो. ठीक है. ठीक है ಭಯ್ಯ. हाँ. ನೋಡ್ಬೋದು ಸ್ನೇಹಿತರೆ, ಮತ್ತೆ ಇವತ್ತೂ ಸಹ ತಾಲಿ, ಯಾಕೆಂದರೆ ತಾಲಿ ತಿಂದರೆ ಫುಲ್ ಮೀಲ್ಸ್ ಇರುತ್ತೆ, ಆರಾಮಾಗಿ ಎಲ್ಲನೂ ಕವರ್ ಆಗುತ್ತೆ ತಿನ್ಕೊಂಡು. ಆ್ಯಂಡ್ ಒಂದೊಳ್ಳೆ ಎನರ್ಜಿ ಸಿಗುತ್ತೆ. ಬಟ್ ನಾವೇನೋ ರೆಗ್ಯುಲರಾಗಿ ರೋಟಿ ಅಥವಾ ಏನೋ ಸಪ್ರೇಟ್ ಪನ್ನೀರ್ ಐಟಮ್ಸ್ ತೊಗೋತೀವಿ ಅಂದರೆ ಕಾಸ್ಟ್ ನಿಮಗೆ 350 ಆಗೋಗುತ್ತೆ. ಬಟ್ ತಾಲಿ ಹಂಗಲ್ಲ, 150-180ಗೆ ನಿಮಗೆ ಫುಲ್ ಮೀಲ್ ಸಿಗುತ್ತೆ. ಸೊ ಆರಾಮಾಗಿರುತ್ತೆ. ಆ್ಯಂಡ್ ಇದಿಷ್ಟು ಹೇಳ್ತಾ ನನಗಂತೂ ತುಂಬಾ ಖುಷಿ ಕೊಡ್ತೈತೆ ಇಲ್ಲಿಗೆ ಬಂದಿರೋದು, ರಾಜಸ್ಥಾನಗೂ ಸಹ. ಆ್ಯಂಡ್ ನೋಡ್ಬೋದು ತಿಂಗ್ಳುಗಳಿಗೆ ಎಷ್ಟು ಸಖತ್ತಾಗಿದೆ ಅಂತ. ಅರ್ಧ ಚಂದ್ರ ಇನ್ನೂ ಮೇ ಬಿ ಇನ್ನೊಂದು 10 days 15 days ಅಷ್ಟೊತ್ತಿಗೆ ಫುಲ್ ಚಂದ್ರ ಬರುತ್ತೆ. ಅಂಥ ಟೈಮಲ್ಲಿ ಲೈವ್ ಬರ್ತೀನಿ. ಸೊ ತುಂಬ ಖುಷಿ ಆಗ್ತಿದೆ, ಇದಷ್ಟೇ ಹೇಳಬಲ್ಲೆ. ಆ್ಯಂಡ್ ಇಲ್ಲಿಂದ ಜರ್ನಿ ಜೋಧ್ಪುರ್ ಕಡೆಗೆ. ಜೋಧ್ಪುರದಲ್ಲೂ ಒಂದೊಳ್ಳೆ ಪ್ಲೇಸ್ ಇದೆ. ಜಸ್ಟ್ ಅಲ್ಲಿ ನೀವೇನಾದರೂ ಅಡ್ವೆಂಚರಸ್ ಆಗಿ ಏನಾದ್ರು ನೋಡಬೇಕು ಅಂತಂದರೆ ಅಲ್ಲಿ ಹಾಟ್ ಏರ್ ಬಲೂನ್ ಅಂತ ಬರುತ್ತೆ. ಸೊ ಅದ್ರ ಕಾಸ್ಟ್ 2000 ಇದೆ. ನೋಡ್ತೀನಿ ಬಜೆಟ್ ಏನಾನ ಇತ್ತು ಅಂದರೆ ಅದನ್ನು ಸಹ ಮಾಡ್ತೀನಿ ಅಂತ ಹೇಳ್ತಾ ಈಗ ಊಟ ಮಾಡ್ತೀನಿ. ಸ್ನೇಹಿತರೆ, ಈಗಷ್ಟೇ ಇಲ್ಲೇ ರಾಜುಭಾಯಿ ಅವರ ಆದರೆ ಆ ಹೋಟ್ಲ್ ಹತ್ರ ಊಟ ಮಾಡಿದೆ. ಆ್ಯಂಡ್ ಈಗ ಇದು ಸಹ ಅವ್ರದ್ದೇ ಹೋಟ್ಲು. ಆ್ಯಂಡ್ ಇವತ್ತು ಇಲ್ಲೇ ಮಲ್ಕೋತಾ ಇದ್ದೀನಿ. ಭಯ್ಯ आपका नाम? मेरा नाम रूप सिंह. ರೂಪ್ ಸಿಂಗ್. हाँ. ठीक है भैया, एक सेकेंड. ರೂಪ್ ಸಿಂಗ್ ಅಂತ ಭಯ್ಯ. ಆ್ಯಂಡ್ 2 ಹೋಟ್ಲು ಅವ್ರದ್ದೇನೆ. ರೂಪ್ ಸಿಂಗ್ ಅನ್ನೋರು ರಾಜುಭಾಯಿ ಅವರ ವೈಫ್ ಅವರ ಅಣ್ಣ. ಸೊ ಇವತ್ತು ಮೇ ಬಿ ಕಾಣಿಸ್ತಾ ಇಲ್ಲ ನಿಮಗೆ ಕತ್ಲೆ, ಒಂದೇ ನಿಮಿಷ ಟಾರ್ಚ್ ಹಾಕ್ತೀನಿ. ಆ್ಯಂಡ್ ನೋಡ್ತಿರ್ಬೋದು ಈಗ, ಕಾಣಿಸ್ತಿದೆಯಾ? ಸೊ ಫುಲ್ಲು ಸ್ಟೇ ಇಲ್ಲೇ. ಎಷ್ಟು ರೂಪಾಯಿ ಹೇಳಿ? ಬರೀ 100 ರೂಪಾಯಿ. ಮೇ ಬಿ ನನ್ನ ಅದೃಷ್ಟ ಚೆನ್ನಾಗೈತೆ, ಅದಕ್ಕೆ ನೈಟ್ ಜರ್ನಿ ಮಾಡೋಣ ಅಂದ್ಕೊಂಡು ಬರ್ತಾ ಇದೆ. ಕರೆಕ್ಟ್ ಟೈಮ್ಗೆ ಒಂದು ಒಳ್ಳೆ ಜಾಗದಲ್ಲಿ ಇರುತ್ತೆ. ಅದಕ್ಕೆ ಹೇಳೋದು, ಡೆಸ್ಟಿನಿ ನಾವು ಪ್ಲ್ಯಾನ್ ಮಾಡೋದಕ್ಕಿಂತ ಭಗವಂತನೇ ಪ್ಲ್ಯಾನ್ ಮಾಡಿರ್ತಾನೆ ಒಂದು ಒಳ್ಳೆ ಕಾರ್ಯ ಮಾಡ್ತೀವಿ ಅಂತಂದಾಗ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ನನ್ನ ಜರ್ನಿ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸೈನಿಂಗ್ ಆಫ್ ಕರ್ಣ.